ಸಿಂಹ ರಾಶಿಯವರೇ, ಈ ಸಮಯದಲ್ಲಿ ನೀವು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ಅಗತ್ಯವಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗುತ್ತಿರುವ ಹಂತದಲ್ಲಿದ್ದೀರಿ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಮುನ್ನುಡಿಯಾಗಬಹುದು. ಒಮ್ಮೆ ನಿಮ್ಮನ್ನೇ ಕೇಳಿಕೊಳ್ಳಿ, 2, 5 ಅಥವಾ 10 ವರ್ಷಗಳ ಹಿಂದೆ ಇದ್ದ ವ್ಯಕ್ತಿ ಎಂತೆಯೇ ನೀವು ಈಗಲೂ ಇದ್ದೀರಾ? ಬಹುಶಃ ಇಲ್ಲ. ನಿಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಜೀವನವನ್ನು ನೋಡುವ ದೃಷ್ಟಿಕೋನ ಎಲ್ಲವೂ ನಿಧಾನವಾಗಿ ಬದಲಾಗುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಸುತ್ತಮುತ್ತ ಯಾವುದೋ ವಿಚಿತ್ರ ಶಕ್ತಿ ಇದೆ ಎಂಬ ಅನುಮಾನವಾಗುತ್ತಿದೆಯೇ? ಸಣ್ಣ ಕೆಲಸಗಳನ್ನು ಮುಗಿಸಲು ಹೆಚ್ಚು ಶ್ರಮ ಪಡಬೇಕಾಗುತ್ತಿದೆ ಎನಿಸುತ್ತಿದೆಯೇ? ಮನಸ್ಸಿನಲ್ಲಿ ಅಶಾಂತಿ, ಆತಂಕ ಅಥವಾ ಗೊಂದಲ ಹೆಚ್ಚಾಗಿದೆಯೇ? ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ದುರ್ಬಲತೆ ಕಾಣಿಸುತ್ತಿದೆಯೇ? ಅಥವಾ ಹಣ ಬಂದಷ್ಟು ಬೇಗ ಖರ್ಚಾಗುತ್ತಿರುವ ಅನುಭವವಾಗುತ್ತಿದೆಯೇ? ಇಂತಹ ಸಂದರ್ಭಗಳು ಇನ್ನೊಬ್ಬರ ಜೀವನದಲ್ಲಷ್ಟೇ ನಡೆಯುತ್ತಿಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಲಿನ ಜನರ ವರ್ತನೆಯೂ ಬದಲಾಗುತ್ತದೆ. ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಬದಲು ನೋಯಿಸುವಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಕೆಟ್ಟು ಹೋಗುವ ಅನುಭವವೂ ಆಗಬಹುದು. ಆದರೆ ಇದೇ ಸಮಯದಲ್ಲಿ ಮತ್ತೊಂದು ಆಸಕ್ತಿದಾಯಕ ಬದಲಾವಣೆ ಕೂಡ ಕಾಣಿಸಿಕೊಳ್ಳುತ್ತದೆ. ದೇವಾಲಯಕ್ಕೆ ಹೋಗಬೇಕು, ದೇವರ ಆರಾಧನೆ ಮಾಡಬೇಕು, ಮಂತ್ರಗಳನ್ನು ಕೇಳಬೇಕು ಅಥವಾ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ಆಸಕ್ತಿ ಹೆಚ್ಚಾಗುತ್ತದೆ. ಕಳೆದ ಕೆಲವು ದಿನಗಳಲ್ಲಿ ನಿಮಗೂ ಇಂತಹ ಅನುಭವವಾಗಿದ್ದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಪರಿಗಣಿಸಬೇಡಿ. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಆಂತರಿಕ ಬದಲಾವಣೆಯ ಸೂಚನೆಗಳಾಗಿರಬಹುದು. ಇದನ್ನೇ ಕೆಲವರು ಆಧ್ಯಾತ್ಮಿಕ ಪುನರ್ಜನ್ಮ ಅಥವಾ ಹೊಸ ಜೀವನದ ಆರಂಭ ಎಂದು ಕರೆಯುತ್ತಾರೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಈ ಹೊಸ ಜೀವನ ಹೇಗಿರಲಿದೆ? ಅದನ್ನು ಅರ್ಥ ಮಾಡಿಕೊಳ್ಳಲು ಮುಂದೆ ಹೇಳುವ ವಿಷಯಗಳನ್ನು ಗಮನದಲ್ಲಿಟ್ಟು ಆಲಿಸಿ. ಇವು ಕೇವಲ ಭವಿಷ್ಯವಾಣಿಗಳಲ್ಲ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ವಿಚಾರಗಳಾಗಿವೆ. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಈ ಸಮಯದಲ್ಲಿ ಕೆಲವು ಗ್ರಹಗಳ ಸ್ಥಿತಿಯು ನಿಮ್ಮ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಅನೇಕ ವಿಷಯಗಳು ನಿಧಾನವಾಗಿ ನಡೆಯುತ್ತಿರುವಂತೆ, ಕೆಲವು ಕೆಲಸಗಳು ಅಡ್ಡಿಯಾಗುತ್ತಿರುವಂತೆ ಅಥವಾ ಪರಿಸ್ಥಿತಿಗಳು ನಿಮ್ಮನ್ನು ಪರೀಕ್ಷಿಸುತ್ತಿರುವಂತೆ ನಿಮಗೆ ಅನಿಸಬಹುದು. ಆದರೆ ಪ್ರತಿಯೊಂದು ಕಷ್ಟವೂ ಶಾಶ್ವತವಲ್ಲ. ಕೆಲವೊಮ್ಮೆ ಜೀವನವು ನಮ್ಮನ್ನು ನಿಲ್ಲಿಸಿ ನಮ್ಮೊಳಗೆ ಏನನ್ನು ಬದಲಾಯಿಸಬೇಕು ಎಂಬುದನ್ನು ಕಲಿಸುತ್ತದೆ. ಈ ಹಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಇದೇ ಸಮಯ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಅವಕಾಶವಾಗಬಹುದು. ಮುಂದೆ ನಾವು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಪ್ರಮುಖ ಸಂಕೇತಗಳ ಬಗ್ಗೆ ಮಾತನಾಡುತ್ತೇವೆ. ಈ ಸಂಕೇತಗಳು ನೀವು ನಿಜವಾಗಿಯೂ ಒಂದು ದೊಡ್ಡ ಬದಲಾವಣೆಯ ಹಾದಿಯಲ್ಲಿದ್ದೀರಾ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ವಿಚಾರಗಳನ್ನು ಗಮನದಲ್ಲಿಟ್ಟು ಕೇಳಿ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಸಣ್ಣ ಸಣ್ಣ ಘಟನೆಗಳೇ ದೊಡ್ಡ ಬದಲಾವಣೆಯ ಆರಂಭವಾಗಿರುತ್ತವೆ. ಅವುಗಳನ್ನು ಗುರುತಿಸುವುದು ಬಹಳ ಮುಖ್ಯ. ಮೊದಲಿಗೆ ಆ ಪ್ರಮುಖ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಸಂಕೇತವನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಕಳೆದ ಕೆಲವು ವಾರಗಳಿಂದ ಅಥವಾ ಒಂದು ತಿಂಗಳಿನಿಂದ ಎಲ್ಲವೂ ಇದ್ದ ಹಾಗೆಯೇ ಇದ್ದರೂ ಏನೋ ಬದಲಾಗಿದೆ ಎಂಬ ಭಾವನೆ ನಿಮಗೆ ಬರುತ್ತಿದೆಯೇ? ಮನೆ ಅದೇ ಇದೆ, ಕುಟುಂಬದವರು ಅವರೇ ಇದ್ದಾರೆ, ಸ್ನೇಹಿತರೂ ಕೂಡ, ನಿಮ್ಮ ದಿನಚರಿಯೂ ಹೆಚ್ಚು ಬದಲಾಗಿಲ್ಲ. ಆದರೆ ಇವೆಲ್ಲದರ ನಡುವೆ ನಿಮ್ಮೊಳಗೆ ಮಾತ್ರ ಒಂದು ವಿಚಿತ್ರ ಖಾಲಿತನ ಮೂಡಿದಂತೆ ಅನಿಸುತ್ತದೆಯೇ? ಕೆಲವೊಮ್ಮೆ ಈ ಜಗತ್ತಿನೊಂದಿಗೆ ನಿಮ್ಮ ಸಂಪರ್ಕ ಕಡಿಮೆಯಾದಂತೆಯೂ ಎಲ್ಲವೂ ನಿಮಗೆ ಅಪರಿಚಿತವಾಗಿರುವಂತೆಯೂ ಭಾಸವಾಗಬಹುದು. ಯಾವುದೇ ಕಾರಣವಿಲ್ಲದೆ ಒಂಟಿತನ ಕಾಡಬಹುದು. ಹಿಂದೆ ಸಂತೋಷ ಕೊಟ್ಟಿದ್ದ ವಿಷಯಗಳು
ಈಗ ಅಷ್ಟೇನು ಖುಷಿ ನೀಡದಿರಬಹುದು. ಇಂತಹ ಅನುಭವಗಳು ಬಂದಾಗ ಅನೇಕರು ನನ್ನ ಜೀವನದಲ್ಲಿ ಏನೋ ತಪ್ಪಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಇದು ಕೆಲವೊಮ್ಮೆ ನಿಮ್ಮೊಳಗೆ ನಡೆಯುತ್ತಿರುವ ಬದಲಾವಣೆಯ ಸಂಕೇತವಾಗಿರಬಹುದು. ಬದಲಾಗುತ್ತಿರುವುದು ಹೊರಗಿನ ಜಗತ್ತಲ್ಲ, ಬದಲಾಗುತ್ತಿರುವುದು ನೀವೇ. ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಆದ್ಯತೆಗಳು ಮತ್ತು ಜೀವನವನ್ನು ನೋಡುವ ದೃಷ್ಟಿಕೋನ ನಿಧಾನವಾಗಿ ಹೊಸ ರೂಪ ಪಡೆಯುತ್ತಿದೆ. ಆದರೆ ಹೊರಗಿನ ಜಗತ್ತು ಇನ್ನೂ ಹಳೆಯದಾಗಿಯೇ ಇರುವುದರಿಂದ ನಿಮಗೆ ಎಲ್ಲವೂ ಅಪರಿಚಿತವಾಗಿ ಕಾಣಬಹುದು. ಇದು ಹೊಸ ಸ್ಥಳಕ್ಕೆ ಹೋದಾಗ ಆಗುವ ಅನುಭವದಂತೆಯೇ. ಅಲ್ಲಿ ಎಲ್ಲವೂ ಹೊಸದಾಗಿ ಕಾಣುತ್ತದೆ. ಆದರೆ ಇಲ್ಲಿ ವ್ಯತ್ಯಾಸ ಏನೆಂದರೆ ಹೊರಗಿನ ಜಗತ್ತು ಹೊಸದಾಗಿಲ್ಲ, ಹೊಸದಾಗಿರುವುದು ನಿಮ್ಮ ಒಳ ಜಗತ್ತು. ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಖಾಲಿತನ, ಒಂಟಿತನ ಅಥವಾ ವಿಚಿತ್ರ ಅನುಭವವನ್ನು ಎದುರಿಸುತ್ತಿರಬಹುದು. ಇಂತಹ ಅನುಭವಗಳು ಬಂದರೆ ಹೆದರಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ಇವೇ ನಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆಗಳಾಗಿರಬಹುದು. ಇದೀಗ ಎರಡನೇ ಸಂಕೇತದ ಬಗ್ಗೆ ಮಾತನಾಡೋಣ. ಇದು ಮೊದಲನೆಯದಕ್ಕಿಂತಲೂ ಹೆಚ್ಚು ಆಳವಾದದ್ದು. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದೆಯೇ? ಸಣ್ಣ ವಿಷಯಕ್ಕೂ ಮನಸ್ಸು ಭಾರವಾಗಿದೆಯೇ? ಒಬ್ಬಂಟಿಯಾಗಿ ಕುಳಿತುಕೊಂಡಾಗ ಹಳೆಯ ನೆನಪುಗಳು, ಹಳೆಯ ಸಂಬಂಧಗಳು ಅಥವಾ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ಮತ್ತೆ ಮತ್ತೆ ನೆನಪಾಗುತ್ತಿವೆಯೇ? ಕೆಲವೊಮ್ಮೆ ಗಂಟಲು ಬಿಗಿಯಾದಂತಾಗುವುದು, ಎದೆ ಭಾರವಂತಾಗುವುದು ಅಥವಾ ಮಾತೇ ಬರದಂತಹ ಸ್ಥಿತಿಯು ಉಂಟಾಗಬಹುದು. ಇಂತಹ ಅನುಭವಗಳು ಅನೇಕರಿಗೆ ಆಗುತ್ತವೆ. ಆದರೆ ಅದರ ಕಾರಣ ಅರ್ಥವಾಗದೆ ಗೊಂದಲಕ್ಕೀಡಾಗುತ್ತಾರೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ಮನಸ್ಸಿನ ಶುದ್ಧೀಕರಣದ ಹಂತ ಎಂದು ಹೇಳಲಾಗುತ್ತದೆ. ವರ್ಷಗಳ ಕಾಲ ನಮ್ಮೊಳಗೆ ಸಂಗ್ರಹವಾಗಿದ್ದ ನೋವು, ನಿರಾಶೆ, ಕೋಪ, ಬೇಸರ ಮತ್ತು ಅಪೂರ್ಣ ಭಾವನೆಗಳು ನಿಧಾನವಾಗಿ ಹೊರಬರಲು ಆರಂಭಿಸಿದಾಗ ಅವು ಕೆಲವೊಮ್ಮೆ ಕಣ್ಣೀರಿನ ರೂಪದಲ್ಲೂ ವ್ಯಕ್ತವಾಗುತ್ತದೆ. ಒಂದು ಪಾತ್ರೆ ಈಗಾಗಲೇ ನೀರಿನಲ್ಲಿ ತುಂಬಿದ್ದರೆ ಅದರಲ್ಲಿ ಹೊಸ ನೀರು ತುಂಬಲು ಸಾಧ್ಯವಿಲ್ಲ. ಮೊದಲು ಹಳೆಯದನ್ನು ಖಾಲಿ ಮಾಡಬೇಕು. ಅದೇ ರೀತಿ ಜೀವನದಲ್ಲಿ ಹೊಸ ಅನುಭವಗಳಿಗೆ ಜಾಗ ಮಾಡಿಕೊಡಲು ಮನಸ್ಸಿನಲ್ಲಿದ್ದ ಹಳೆಯ ಭಾರವು ಹೊರಹೋಗಬೇಕಾಗುತ್ತದೆ. ಅದಕ್ಕಾಗಿಯೇ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ದುಃಖವಾಗುವುದು ಅಥವಾ ಹಳೆಯ ನೆನಪುಗಳು ಮನಸ್ಸನ್ನು ಕಾಡುವುದು ಸಹಜ. ಇದು ದುರ್ಬಲತೆಯ ಸಂಕೇತವಲ್ಲ. ಕೆಲವೊಮ್ಮೆ ಅದು ನಿಮ್ಮೊಳಗೆ ನಡೆಯುತ್ತಿರುವ ಬದಲಾವಣೆಯ ಒಂದು ಭಾಗವಾಗಿರಬಹುದು. ಈ ಸಮಯದಲ್ಲಿ ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹಾಕಿಕೊಳ್ಳಬೇಡಿ. ನಿಮ್ಮ ಭಾವನೆಗಳನ್ನು ಒಪ್ಪಿಕೊಳ್ಳಿ, ಅವುಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ನಿಧಾನವಾಗಿ ಮುಂದೆ ಸಾಗಿರಿ. ಜೀವನದ ಪ್ರತಿಯೊಂದು ಅನುಭವವೂ ನಮಗೆ ಏನಾದರೂ ಪಾಠ ಕಲಿಸುತ್ತದೆ. ಬಹಳ ಬಾರಿ ನಾವು ಎದುರಿಸುತ್ತಿರುವ ಕಷ್ಟಗಳು ನಮ್ಮನ್ನು ಮುರಿಯಲು ಬಂದಿರುವುದಿಲ್ಲ, ಬದಲಾಗಿ ನಮ್ಮನ್ನು ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡಲು ಬರುತ್ತವೆ. ಇದೀಗ ಮೂರನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅನೇಕ ಜನರ ಜೀವನದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಬದಲಾವಣೆಗಳಲ್ಲಿ ಒಂದಾಗಿದೆ. ನಿಮಗೆ ತುಂಬಾ ಹತ್ತಿರವಾಗಿದ್ದ ಕೆಲವರು ಇತ್ತೀಚೆಗೆ ಕಾರಣವಿಲ್ಲದೆ ನಿಮ್ಮಿಂದ ದೂರವಾಗುತ್ತಿದ್ದಾರೆಯೇ? ಒಮ್ಮೆ ನಿಮ್ಮೊಂದಿಗೆ ತುಂಬಾ ಆತ್ಮೀಯರಾಗಿದ್ದವರು ಈಗ ಇಂದಿನಂತಿಲ್ಲ ಎಂದು ನಿಮಗೆ ಅನಿಸುತ್ತದೆಯೇ? ಕೆಲವೊಮ್ಮೆ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗಿರಬಹುದು. ನೀವು ಯಾವುದೇ ತಪ್ಪು ಮಾಡದಿದ್ದರೂ ಅವರು ನಿಮ್ಮೊಂದಿಗೆ ಅಂತರ ಕಾಯ್ದುಕೊಳ್ಳುತ್ತಿರುವಂತೆ ಕಾಣಬಹುದು. ಇದರಿಂದ ನಾನು ಏನು ತಪ್ಪು ಮಾಡಿದೆ ಎಂಬ ಪ್ರಶ್ನೆ ಸಹಜವಾಗಿಯೇ ಮನಸ್ಸಿಗೆ ಬರುತ್ತದೆ. ಆದರೆ ಜೀವನವನ್ನು ಸ್ವಲ್ಪ ಆಳವಾಗಿ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಜೀವನಕ್ಕೆ ಒಂದು ನಿರ್ದಿಷ್ಟ ಉದ್ದೇಶದೊಂದಿಗೆ ಬರುತ್ತಾನೆ ಎಂದು ಹಲವರು ನಂಬುತ್ತಾರೆ. ಕೆಲವರು ನಮಗೆ ಸಂತೋಷವನ್ನು ಕೊಡುತ್ತಾರೆ, ಕೆಲವರು ಪಾಠ ಕಲಿಸಿ ಹೋಗುತ್ತಾರೆ, ಇನ್ನು ಕೆಲವರು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಲು ಕಾರಣರಾಗುತ್ತಾರೆ.
ಆ ಉದ್ದೇಶ ಪೂರ್ಣಗೊಂಡ ನಂತರ ಕೆಲ ಸಂಬಂಧಗಳು ಸಹಜವಾಗಿಯೇ ದೂರವಾಗಬಹುದು. ಇದು ಯಾವಾಗಲೂ ನಿಮ್ಮ ತಪ್ಪು ಎಂದು ಅರ್ಥವಲ್ಲ. ಜೀವನದಲ್ಲಿ ಎಲ್ಲಾ ಸಂಬಂಧಗಳು ಶಾಶ್ವತವಾಗಿರುವುದಿಲ್ಲ. ಕೆಲವು ಸಂಬಂಧಗಳು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ನಮ್ಮ ಜೊತೆಯಲ್ಲಿರುತ್ತವೆ. ಆದರೆ ಅವು ನಮಗೆ ನೀಡುವ ಅನುಭವ ಮತ್ತು ಪಾಠಗಳು ಜೀವನ ಪೂರ್ತಿ ನಮ್ಮೊಂದಿಗೆ ಉಳಿಯುತ್ತವೆ. ಆದ್ದರಿಂದ ಯಾರಾದರೂ ನಿಮ್ಮಿಂದ ದೂರವಾದರೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮನ್ನೇ ತಪ್ಪಿತಸ್ಥರೆಂದು ಭಾವಿಸಬೇಡಿ. ಕೆಲವೊಮ್ಮೆ ಅದು ಜೀವನದ ಸಹಜ ಪ್ರಕ್ರಿಯೆಯಾಗಿರಬಹುದು. ಈ ಸಂಬಂಧದಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಅರಿತು ಆ ನೆನಪುಗಳನ್ನು ಗೌರವಿಸಿ ಮುಂದಿನ ಜೀವನದತ್ತ ಹೆಜ್ಜೆ ಇಡುವುದು ಉತ್ತಮ. ಕೆಲವೊಮ್ಮೆ ಒಂದು ಬಾಗಿಲು ಮುಚ್ಚಿದಾಗಲೇ ಮತ್ತೊಂದು ಉತ್ತಮ ಅವಕಾಶ ನಮ್ಮ ಮುಂದೆ ತೆರೆದುಕೊಳ್ಳುತ್ತದೆ. ಈಗ 4ನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತಿದೆಯೇ? ದೇವಾಲಯಕ್ಕೆ ಹೋಗಬೇಕು, ಮಂತ್ರಗಳನ್ನು ಕೇಳಬೇಕು, ಪೂಜೆ ಮಾಡಬೇಕು ಅಥವಾ ಸ್ವಲ್ಪ ಸಮಯ ಶಾಂತವಾಗಿ ಧ್ಯಾನದಲ್ಲಿ ಕಳೆಯಬೇಕು ಎಂಬ ಆಸೆ ಹೆಚ್ಚಾಗಿದೆಯೇ? ಹಿಂದೆ ಇಂತಹ ವಿಷಯಗಳಿಗೆ ಹೆಚ್ಚು ಗಮನ ಕೊಡದಿದ್ದರೂ ಈಗ ಅವುಗಳಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ ಸಿಗುತ್ತಿರುವ ಅನುಭವವಾಗಬಹುದು. ಕೆಲವೊಮ್ಮೆ ಮನಸ್ಸು ತುಂಬ ಗೊಂದಲದಲ್ಲಿದ್ದಾಗ ಒಂದು ಮಂತ್ರವನ್ನು ಕೇಳಿದರೆ ಸಾಕು, ಒಳಗೆ ಶಾಂತಿಯ ಅನುಭವ ಉಂಟಾಗುತ್ತದೆ. ದೇವರ ಮುಂದೆ ಕೆಲವೇ ಕ್ಷಣಗಳು ಕುಳಿತರೂ ಮನಸ್ಸಿನ ಭಾರ ಕಡಿಮೆಯಾದಂತೆ ಅನಿಸುತ್ತದೆ. ಇದು ಕೇವಲ ಯದಶ್ಚಿಕ ಅಲ್ಲ ಎಂದು ಹಲವರು ನಂಬುತ್ತಾರೆ. ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆರಂಭವಾಗುವ ಸಮಯ. ಮನಸ್ಸು ಸಹಜವಾಗಿಯೇ ಆಂತರಿಕ ಶಾಂತಿಯನ್ನು ಹುಡುಕಲು ಆರಂಭಿಸುತ್ತದೆ. ಅದೇ ಕಾರಣಕ್ಕೆ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುವುದು ಸಹಜ. ಇದು ನಿಮ್ಮೊಳಗಿನ ಪ್ರಬುದ್ಧತೆ ಮತ್ತು ಹೊಸ ಅರಿವಿನ ಸಂಕೇತವಾಗಿರಬಹುದು. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಬದಲಾವಣೆ ಕೂಡ ಕಾಣಿಸಿಕೊಳ್ಳಬಹುದು. ನೀವು ಈಗ ಜನರನ್ನು ಇಂದಿನಂತೆ ಸುಲಭವಾಗಿ ನಂಬುವುದಿಲ್ಲ. ಯಾರಾದರೂ ನಿಮ್ಮೊಂದಿಗೆ ಮಾತನಾಡಲು ಬಂದಾಗ ಅವರ ಮಾತುಗಳಿಂದ ಅವರ ಉದ್ದೇಶ ಏನೆಂಬುದನ್ನು ನೀವು ಮೊದಲೇ ಗ್ರಹಿಸಲು ಪ್ರಾರಂಭಿಸುತ್ತೀರಿ. ಕೆಲವೊಮ್ಮೆ ಯಾರಾದರೂ ಕರೆ ಮಾಡುವ ಮುನ್ನವೇ ಅವರ ನೆನಪು ಬರುತ್ತದೆ, ಅಥವಾ ಯಾವುದೋ ಘಟನೆ ನಡೆಯುವ ಮುನ್ನವೇ ಅದರ ಬಗ್ಗೆ ಒಂದು ಅಂದಾಜು ಮನಸ್ಸಿನಲ್ಲಿ ಮೂಡಬಹುದು. ಇಂತಹ ಅನುಭವಗಳನ್ನು ಕೆಲವರು 6ನೇ ಇಂದ್ರಿಯದ ಜಾಗೃತಿ ಎಂದು ಕರೆಯುತ್ತಾರೆ. ಇದು ಭವಿಷ್ಯವನ್ನು ನೋಡುವ ಶಕ್ತಿ ಎಂದಲ್ಲ, ಆದರೆ ನಿಮ್ಮ ಗಮನಿಸುವ ಸಾಮರ್ಥ್ಯ ಮತ್ತು ಒಳನೋಟ ಹೆಚ್ಚಾಗುತ್ತಿದೆ ಎಂಬ ಸೂಚನೆಯಾಗಿರಬಹುದು. ನೀವು ಜನರ ನಿಜವಾದ ಸ್ವಭಾವವನ್ನು, ಅವರ ಉದ್ದೇಶವನ್ನು ಮತ್ತು ಪರಿಸ್ಥಿತಿಗಳ ಹಿಂದಿನ ಸತ್ಯವನ್ನು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಇದು ನಿಮ್ಮ ಜೀವನದಲ್ಲಿ ಹೊಸ ಅರಿವು ಮೂಡುತ್ತಿರುವ ಒಂದು ಪ್ರಮುಖ ಹಂತವಾಗಿರಬಹುದು. ಈ ಎಲ್ಲ ಸಂಕೇತಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಂಡಿದ್ದರೆ ನಿಮ್ಮೊಳಗೆ ಯಾವುದೋ ಬದಲಾವಣೆ ನಡೆಯುತ್ತಿದೆ ಎಂದು ನೀವು ಗಮನಿಸಿರಬಹುದು. ಈಗ ಜ್ಯೋತಿಷ್ಯದ ದೃಷ್ಟಿಯಿಂದ ಹೇಳಲಾಗುವ ಕೆಲವು ವಿಚಾರಗಳನ್ನು ನೋಡೋಣ. ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಗ್ರಹಗಳ ಸ್ಥಾನ ಬದಲಾವಣೆಯು ನಿಮ್ಮ ಕೆಲಸ, ಹಣಕಾಸು ಮತ್ತು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಆದಾಯದ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ನೀವು ಮಾಡುವ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುವಿರಿ ಮತ್ತು ನಿಮ್ಮ ಪ್ರಯತ್ನಗಳಿಗೆ ಮೆಚ್ಚುಗೆಯೂ ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಸಾಧ್ಯತೆಯೂ ಇದೆ. ನೀವು ಬಹಳ ದಿನಗಳಿಂದ ಹೊಸ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಳ್ಳೆಯ ಸುದ್ದಿಯನ್ನು ಕೇಳುವ ಅವಕಾಶ ಇರಬಹುದು. ಸಂಬಳ ಹೆಚ್ಚಳ, ಹೊಸ ಜವಾಬ್ದಾರಿ ಅಥವಾ ಬಡ್ತಿಯಂತಹ ಅವಕಾಶಗಳು ಬರಬಹುದು. ಆದರೆ ಇದೇ ಸಮಯದಲ್ಲಿ ಕೆಲವು ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ. ಯಾವುದೋ ದೊಡ್ಡ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 2 ಬಾರಿ ಯೋಚಿಸಿ. ಹೊಸ ವಾಹನ ಖರೀದಿಸುವುದು, ದೊಡ್ಡ ಹೂಡಿಕೆ ಮಾಡುವುದು ಅಥವಾ ಹೊಸ ವ್ಯವಹಾರ ಆರಂಭಿಸುವಂತಹ ನಿರ್ಧಾರಗಳನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಮೊದಲು ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ಮುಂದುವರಿಯುವುದು ಉತ್ತಮ. ಇನ್ನೊಂದು ವಿಷಯವೂ ಮುಖ್ಯ.
ನಿಮ್ಮ ಯಶಸ್ಸನ್ನು ನೋಡಿ ಕೆಲವರಿಗೆ ಅಸೂಯೆ ಉಂಟಾಗಬಹುದು. ನಿಮ್ಮ ಬಗ್ಗೆ ಅನಗತ್ಯವಾಗಿ ಮಾತನಾಡುವವರು ಅಥವಾ ನಕಾರಾತ್ಮಕ ವಾತಾವರಣ ಸೃಷ್ಟಿಸುವವರಿಂದ ಸಾಧ್ಯವಾದಷ್ಟು ದೂರವಿರಿ. ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ನೀಡದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ನಿಮ್ಮ ಮನಸ್ಸಿನ ಶಾಂತಿಯೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತದೆ. ಅದರ ಜೊತೆಗೆ ನಿಮ್ಮ ಮಾತಿನ ಮೇಲೂ ನಿಯಂತ್ರಣ ಇರಲಿ. ಕೋಪದಲ್ಲಿ ಅಥವಾ ಭಾವೋದ್ವೇಗದಲ್ಲಿ ಹೇಳಿದ ಒಂದು ಮಾತು ಒಳ್ಳೆಯ ಸಂಬಂಧವನ್ನು ಹಾಳು ಮಾಡಬಹುದು. ಆದ್ದರಿಂದ ಮಾತನಾಡುವ ಮುನ್ನ ಸ್ವಲ್ಪ ಯೋಚಿಸಿ. ಸಕಾರಾತ್ಮಕವಾಗಿ ಯೋಚಿಸಿ. ನಿಮ್ಮ ಮೇಲೆ ವಿಶ್ವಾಸ ಇಡಿ ಮತ್ತು ಪ್ರತಿದಿನ ಹೊಸ ಅವಕಾಶವೆಂದು ಸ್ವೀಕರಿಸಿ. ಕೆಲವೊಮ್ಮೆ ನಮ್ಮ ಮನಸ್ಸಿನ ದೃಷ್ಟಿಕೋನವೇ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳಿಗೂ ವಿಶೇಷ ಮಹತ್ವವಿದೆ. ನಾವು ನಮ್ಮ ಬಗ್ಗೆ ಹೇಗೆ ಯೋಚಿಸುತ್ತೇವೆಯೋ ನಮ್ಮ ಮನಸ್ಸು ನಿಧಾನವಾಗಿ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ದಿನವನ್ನು ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭಿಸುವ ಅಭ್ಯಾಸ ಬೆಳೆಸಿಕೊಳ್ಳಿ. ಕಣ್ಣು ತೆರೆದ ತಕ್ಷಣ ಮೊಬೈಲ್ ಕಡೆ ಕೈ ಚಾಚುವ ಬದಲು ಕೆಲ ಕ್ಷಣ ನಿಮ್ಮ ಮನಸ್ಸನ್ನು ಶಾಂತವಾಗಿರಲು ಬಿಡಿ. ನಿಮ್ಮ 2 ಅಂಗೈಗಳನ್ನು ನೋಡಿ. ನಿಮ್ಮ ಇಷ್ಟದ ದೇವರನ್ನ ಸ್ಮರಿಸಿ ಮತ್ತು ಇಂದಿನ ದಿನ ಉತ್ತಮವಾಗಿರಲಿ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ನಂತರ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಆಳವಾಗಿ ಉಸಿರಾಡಿ. ಈ ಕೆಲವು ನಿಮಿಷಗಳು ಇಡೀ ದಿನದ ಮನಸ್ಥಿತಿಯ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಮಾತುಗಳನ್ನು ಪುನರಾವರ್ತಿಸಿ. ಉದಾಹರಣೆಗೆ, ಇಂದು ನನ್ನ ದಿನ ಉತ್ತಮವಾಗಿರುತ್ತದೆ, ನನ್ನ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗುತ್ತದೆ, ನಾನು ಮಾಡುವ ಕೆಲಸ ಯಶಸ್ವಿಯಾಗುತ್ತದೆ, ನನ್ನ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಬರಲಿವೆ. ಇಂತಹ ಧನಾತ್ಮಕ ಚಿಂತನೆಗಳು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಇದರ ಜೊತೆಗೆ ಮತ್ತೊಂದು ಸರಳ ಅಭ್ಯಾಸವನ್ನು ಅನೇಕರು ಅನುಸರಿಸುತ್ತಾರೆ. ಬೆಳಿಗ್ಗೆ ನೀರು ಕುಡಿಯುವ ಮೊದಲು ಒಂದು ಕ್ಷಣ ಆ ಗ್ಲಾಸನ್ನು ಕೈಯಲ್ಲಿ ಹಿಡಿದು ಮನಸ್ಸನ್ನು ಶಾಂತಗೊಳಿಸಿ ಮತ್ತು ನಿಮ್ಮ ದಿನದ ಬಗ್ಗೆ ಒಳ್ಳೆಯ ಕಲ್ಪನೆಯನ್ನ ಮಾಡಿಕೊಳ್ಳಿ. ನೀವು ಸಾಧಿಸಲು ಬಯಸುವ ಗುರಿ, ಪೂರ್ಣಗೊಳ್ಳಬೇಕೆಂದು ಬಯಸುವ ಕೆಲಸ ಅಥವಾ ನಿಮ್ಮ ಜೀವನದಲ್ಲಿ ಬಯಸುವ ಸಂತೋಷದ ಕ್ಷಣಗಳನ್ನು ಮನಸ್ಸಿನಲ್ಲಿ ಚಿತ್ರೀಕರಿಸಿಕೊಳ್ಳಿ. ಇದು ವೈಜ್ಞಾನಿಕವಾಗಿ ಖಚಿತ ಫಲ ನೀಡುವ ವಿಧಾನ ಎಂದು ಹೇಳಲು ಸಾಕ್ಷ್ಯವಿಲ್ಲ, ಆದರೆ ಇಂತಹ ಸಕಾರಾತ್ಮಕ ದೃಶ್ಯೀಕರಣ ಅನೇಕ ಜನರಿಗೆ ಆತ್ಮವಿಶ್ವಾಸ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಸಮಯವನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಎದುರಿಸಿ. ನಿಮ್ಮ ಪ್ರಯತ್ನವನ್ನು ಮುಂದುವರೆಸಿ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇಡಿ ಮತ್ತು ಪ್ರತಿದಿನ ಹೊಸ ಆರಂಭವೆಂದು ಸ್ವೀಕರಿಸಿ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಕಡೆಗೂ ಸ್ವಲ್ಪ ಹೆಚ್ಚು ಗಮನ ನೀಡುವ ಅಗತ್ಯವಿದೆ. ಕೆಲವೊಮ್ಮೆ ದೇಹದಲ್ಲಿ ಹೆಚ್ಚು ಆಯಾಸ, ಕೆಲಸ ಮಾಡಲು ಮನಸ್ಸಿದ್ದರೂ ಶಕ್ತಿ ಕಡಿಮೆಯಾಗಿರುವ ಅನುಭವ ಅಥವಾ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿರಂತರ ಒತ್ತಡದಿಂದ ನಿದ್ರೆಯ ಕೊರತೆ, ದೇಹದ ನೋವು ಅಥವಾ ದಣಿವು ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ಕುತ್ತಿಗೆ, ಬೆನ್ನು, ಸೊಂಟ ಅಥವಾ ಮೊಣಕಾಲುಗಳಲ್ಲಿ ನೋವು ಕಾಣಿಸಿಕೊಂಡರೆ ಅದನ್ನು ನಿರ್ಲಕ್ಷಿಸಬೇಡಿ. ಸಮತೋಲನಯುತ ಆಹಾರ, ಸಾಕಷ್ಟು ನೀರು, ಸರಿಯಾದ ನಿದ್ರೆ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮಾನಸಿಕ ಒತ್ತಡವು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡಲು ಪ್ರಯತ್ನಿಸಿ. ಕುಟುಂಬದ ವಿಷಯದಲ್ಲಿಯೂ ಈ ಸಮಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯ. ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುವ ಬದಲು ಶಾಂತವಾಗಿ ಮಾತನಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಕೆಲವೊಮ್ಮೆ ಮೌನವೇ ದೊಡ್ಡ ಸಮಸ್ಯೆಯನ್ನು ತಪ್ಪಿಸಬಹುದು. ವೈವಾಹಿಕ ಜೀವನದಲ್ಲಿಯೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವ ಇರಲಿ. ನಿಮ್ಮ ಸಂಗಾತಿಯ ಆರೋಗ್ಯ ಅಥವಾ ಮನಸ್ಥಿತಿಯ ಬಗ್ಗೆ ಕಾಳಜಿ ವಹಿಸಿ. ಸಣ್ಣ ಕಾಳಜಿಯು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಪರಸ್ಪರ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ಇತರರ ಮಾತುಗಳನ್ನು ಕೇಳಿ ಅನುಮಾನ ಬೆಳೆಸಿಕೊಳ್ಳುವ ಬದಲು ಯಾವುದೇ ಗೊಂದಲವಿದ್ದರೆ
ನೇರವಾಗಿ ಮಾತನಾಡಿ ಪರಿಹರಿಸಿಕೊಳ್ಳಿ. ಸ್ಪಷ್ಟವಾದ ಸಂಭಾಷಣೆ ಅನೇಕ ತಪ್ಪು ಕಲ್ಪನೆಗಳನ್ನು ದೂರ ಮಾಡುತ್ತದೆ. ನಂಬಿಕೆ ಮತ್ತು ಗೌರವ ಇರುವ ಸಂಬಂಧಗಳು ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಲ್ಲವು. ಜೀವನದಲ್ಲಿ ಪ್ರತಿಯೊಂದು ಹಂತವು ಏನನ್ನಾದರೂ ಕಲಿಸುತ್ತದೆ. ಈ ಸಮಯವೂ ಅದಕ್ಕೆ ಹೊರತಲ್ಲ. ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ತಾಳ್ಮೆಯಿಂದ ಮುಂದುವರಿಯಿರಿ. ಕೊನೆಯದಾಗಿ, ಈ ಸಮಯವನ್ನು ನೀವು ಹೇಗೆ ಬಳಸಿಕೊಳ್ಳುತ್ತೀರಿ ಎಂಬುದೇ ನಿಮ್ಮ ಮುಂದಿನ ಹಾದಿಯನ್ನು ನಿರ್ಧರಿಸಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾಗಿದ್ದರೂ ಮೊದಲಿಗೆ ಅದನ್ನು ಶಾಂತ ಮನಸ್ಸಿನಿಂದ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತದೆ. ಆತುರ, ಭಯ ಅಥವಾ ನಿರಾಶೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಕಷ್ಟಕರವಾಗಿಸಬಹುದು. ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ ಮತ್ತು ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಹಣಕಾಸಿನ ಶಿಸ್ತು ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ಸಹಾಯ ಮಾಡುತ್ತದೆ. ಅದೇ ರೀತಿ ನಿಮ್ಮ ಸಂಬಂಧಗಳಲ್ಲಿಯೂ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಿ. ಕ್ಷಣಿಕ ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು. ಆಧ್ಯಾತ್ಮಿಕತೆಯ ಮೇಲೆ ನಿಮಗೆ ಆಸಕ್ತಿ ಇದ್ದರೆ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರಾರ್ಥನೆ, ಧ್ಯಾನ ಅಥವಾ ಮಂತ್ರ ಜಪವನ್ನು ಮುಂದುವರೆಸಬಹುದು. ಇವು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡಲು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು. ಯಾವುದೇ ವಿಶೇಷ ಜ್ಯೋತಿಷ್ಯ ಸಲಹೆ ಅಥವಾ ವೈಯಕ್ತಿಕ ಮಾರ್ಗದರ್ಶನ ಬೇಕಿದ್ದರೆ ಅನುಭವಿ ಮತ್ತು ವಿಶ್ವಾಸಾರ್ಹ ಜ್ಯೋತಿಷಿಗಳನ್ನು ಸಂಪರ್ಕಿಸಿ. ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಸಲಹೆ ಪಡೆಯುವುದು ಉತ್ತಮ. ಸಾಮಾನ್ಯ ರಾಶಿಫಲ ಎಲ್ಲರಿಗೂ ಒಂದೇ ರೀತಿಯಾಗಿ ಅನ್ವಯಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ಕೊನೆಯದಾಗಿ ನಿಮ್ಮ ಮೇಲೆ ನಂಬಿಕೆ ಇಡಿ. ಜೀವನದಲ್ಲಿ ಎಷ್ಟೇ ಸವಾಲುಗಳು ಬಂದರೂ ತಾಳ್ಮೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ಇದ್ದರೆ ಅವುಗಳನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ. ಈ ಸಮಯವನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ಪ್ರತಿಯೊಂದು ಹೊಸ ದಿನವೂ ಹೊಸ ಅವಕಾಶವನ್ನು ತರುತ್ತದೆ. ಸರಿಯಾದ ನಿರ್ಧಾರಗಳು, ಉತ್ತಮ ಚಿಂತನೆಗಳು ಮತ್ತು ನಿರಂತರ ಪ್ರಯತ್ನಗಳು ನಿಮ್ಮನ್ನು ಯಶಸ್ವಿನತ್ತ ಕೊಂಡೊಯ್ಯಬಹುದು. ನಿಮ್ಮ ಜೀವನ ಸುಖ, ಸಮೃದ್ಧಿ ಮತ್ತು ನೆಮ್ಮದಿಯಿಂದ ತುಂಬಿರಲಿ. ಶುಭವಾಗಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಕಾಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.